ದಾವಣಗೆರೆ ಉಪಚುನಾವಣೆಯ ಕುರಿತು ಅಲ್ಪಸಂಖ್ಯಾತರ ಮನವೊಲಿಕೆ ನಮ್ಮ ನಾಯಕರು ಮಾತನಾಡುತ್ತಿದ್ದಾರೆ. ಸಂತೋಷ್ ಲಾಡ್ ದಾವಣಗೆರೆ ಉಪಚುನಾವಣೆಯ ಕುರಿತು ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕು ಎಂದು ಹೇಳಿದರು. ಆದರೆ ಈಗ ಟಿಕೆಟ್ ಸಮರ್ಥವರಿಗೆ ನೀಡಲಾಗಿದೆ. ಇದರಿಂದ ಮುಸ್ಲಿಂ ಸಮುದಾಯ ಅಸಮಾಧಾನ ಸಹಜ. ಇದನ್ನ ನಮ್ಮ ನಾಯಕರು ಶಮನ ಮಾಡ್ತಾ ಇದ್ದಾರೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಈ ಕುರಿತು ಧಾರವಾಡದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಮುಸ್ಲಿಂ ಸಮುದಾಯದವರು ಅಸಮಾಧಾನ ಇರುವುದು ಸಹಜ. ಈಗಾಗಲೇ ರಾಜ್ಯ ನಾಯಕರು ಮನವೊಲಿಸಿದ್ದಾರೆ. ನಮ್ಮ ಪತ್ರವನ್ನ ವಾಪಸ್ ತೆಗೆಸಿದ್ದಾರೆ. ಇವತ್ತಿಂದ ನಾನು ಚುನಾವಣಾ ಪ್ರಚಾರಕ್ಕೆ ಹೋಗ್ತಾ ಇದ್ದೇನೆ. ಎರಡೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲುವ ವಿಶ್ವಾಸವಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ವಿರುದ್ಧ ಘೋಷಣೆ ಕೂಗಿದ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿ, ಅದರ ಬಗ್ಗೆ ನನಗೆ ಸರಿಯಾದ ಮಾಹಿತಿ ಇಲ್ಲ. ಸಾರ್ವಜನಿಕರಲ್ಲಿ ಇಂತಹ ವಿಷಯ ಬಂದಾಗ ಹೈಕಮಾಂಡ್ ಸರಿಪಡಿಸುತ್ತದೆ ಎಂದರು. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, ಪ್ರಜಾಪ್ರಭ ಟಿವಿ, ಧಾರವಾಡ. ದಾವಣಗೆರೆಯಲ್ಲಿ ಆಮೇಲೆ ಜಮೀರ್ ಎಂಟ್ರಿ ಕೊಡ್ತಾ ಇಲ್ಲ. ಡಿಕೆ ಶಿವಕುಮಾರ್ ಅವರು ಅವ್ರ ಮೇಲೆ ಟೀಕೆ ಮಾಡ್ತಾರೆ. ಜಮೀರ್ ಅವರು ಡಿಕೆ ಅವ್ರ ಮೇಲೆ ಟೀಕೆ ಮಾಡುವಂತ ಕೆಲವೊಂದು ಸನ್ನಿವೇಶಗಳು ಬಂದಿರುವಂತದ್ದು ಸರ್. ಇಂತ ಒಂದು ವಿಷಯಗಳು ಸಾರ್ವಜನಿಕವಾಗಿ ಬಂದಿರತಕ್ಕಂತ ಸಂದರ್ಭದಲ್ಲಿ ನಮ್ಮ ಹೈಕಮಾಂಡ್ ಇದೆ, ಸರಿಪಡಿಸ್ತೀವಿ ಅದನ್ನ. ಎರಡೂ ಕಡೆ ಗೆಲ್ಲುವ ವಿಶ್ವಾಸ ಇದೆ ಖಂಡಿತವಾಗಿ. ಓಕೆ ಸರ್. ಟಿಕೆಟ್ ಕೊಟ್ಟಿಲ್ಲ ಅನ್ನೋದಕ್ಕೆ ದಾವಣಗೆರೆ ಬಹಳಷ್ಟು ವಿರೋಧ ವ್ಯಕ್ತ ಆಗ್ತದೆ. ಡೆಫಿನೆಟ್ಲಿ ಅದು ವಿರೋಧ ವ್ಯಕ್ತ ಆಗಿರ್ತಕ್ಕಂಥದ್ದು ಸಾರ್ವಜನಿಕರಲ್ಲಿ ಇದೆ, ಅದನ್ನಿಲ್ಲ ಅಂತ ಹೇಳಲ್ಲ. ಆದ್ರೆ ಅಲ್ಲೆಲ್ಲ ಇರ್ತಕ್ಕಂಥ ನಮ್ಮ ಮುಖಂಡರುಗಳು, ರಾಜ್ಯದ ನಾಯಕರುಗಳು ಅದನ್ನ ಸರಿಪಡಿಸಿದ್ದಾರೆ, ಆಲ್ರೆಡಿ ವಿಡ್ರಾನು ಮಾಡಿಸಿದ್ದಾರೆ. ಸೊ ಹಾಗಾಗಿ ಎರಡು, ನಾನು ಕೂಡ ಇವತ್ತು ಹೋಗ್ತಾ ಇದ್ದೀನಿ, ಎರಡು ಒಂದು ಬಾಗಲಕೋಟೆ ಆಗಿರ್ಬೋದು, ದಾವಣಗೆರೆ ಆಗ್ಬೋದು, ಖಂಡಿತವಾಗ್ಲೂ ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ನಮ್ಮ ಪಕ್ಷ ಗೆಲ್ಲುತ್ತಂತ ಈ ಸಂದರ್ಭ ಕೇಳಿದ್ದೀನಿ. ಕೆಪಿಸಿಸಿ ವಿರುದ್ಧ